15 ವರ್ಷಗಳ ಅಜ್ಞಾತವಾಸ ಮುಗಿಯಿತು. ದೇವಾಲಯಗಳಲ್ಲಿ ಘಂಟೆಗಳು ಮೊಳಗಿದವು. ಶಾಲೆಗಳು ರಿಓಪನ್ ಆದವು. ಸಂತ್ರಸ್ತರ ಅಂಗಡಿ ಮತ್ತೆ ತೆರೆದವು. শুভেন্দু অধিকারী ঈশ্বরের নামে শপথ করিতেছি যে পশ্চিমবঙ্গ রাজ্যের মুখ্যমন্ত্রী রূপে ಮೇ 9, 2026 ಪಶ್ಚಿಮ ಬಂಗಾಳದ ಮೊಟ್ಟಮೊದಲ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಆದರೆ ಅದಕ್ಕೂ ಮೊದಲೇ ಅಂದರೆ ಮೇ 4, 2026 ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ದಿನವೇ ಅಲ್ಲಿನ ಜನ ನಿಶ್ಚಯ ಮಾಡಿದ್ದರು. ಹೊಸ ಸರ್ಕಾರ ಬರುವುದಕ್ಕೂ ಮೊದಲೇ ಕಾರ್ಯಾಚರಣೆಗೆ ಇಳಿದಿದ್ದರು. ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರದ ಆಡಳಿತಾವಧಿಯ ಕೆಟ್ಟ ಕನಸನ್ನು ಮರೆಯಲು ನಿಶ್ಚಯಿಸಿದ್ದರು. ಟಿಎಂಸಿ ಗೂಂಡಾಗಳಿಂದ ಮುಕ್ತಿ ಪಡೆಯೋದಕ್ಕೆ ಅವಕಾಶಕ್ಕಾಗಿ ಕಾದಿದ್ದರು. 15 ವರ್ಷಗಳ ದಬ್ಬಾಳಿಕೆಯನ್ನು ಸಹಿಸಿಕೊಂಡಿದ್ದ ಸಾಮಾನ್ಯ ಜನತೆ ತಮ್ಮ ಮೌನ ಮುರಿದಿದ್ದರು. আমাদের ব্যক্তিগত আক্রমণ, গুন্ডা দিয়ে আক্রমণ, দুষ্ট কর্মীর উপর এখন ಮುಚ್ಚಿದ್ದ ಶಾಲೆಗಳು ಬಾಗಿಲು ತೆರೆದವು. ದೇವಾಲಯದಲ್ಲಿ ಘಂಟಾನಾದ ಮತ್ತೆ ಮೊಳಗಿದವು. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಮತ್ತೆ ತಮ್ಮ ದುಕಾನ್ ತೆರೆದು ಹೊಸ ಜೀವನ ಆರಂಭಿಸಿದರು. ಮಮತಾ ಬ್ಯಾನರ್ಜಿ ಸೋತ ದಿನದಿಂದ ಇಲ್ಲಿಯವರೆಗೆ ಬಂಗಾಳದಲ್ಲಾದ ಬದಲಾವಣೆಗಳಿಗೆ ಲೆಕ್ಕವಿಲ್ಲ. ಅವುಗಳ ಪೈಕಿ ಕೆಲವೊಂದು ಘಟನೆಗಳನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಅಸನ್ಸೋಲ್ ದುರ್ಗಾ ದೇವಸ್ಥಾನ ಮರು ಆರಂಭ. ಹಲವು ವರ್ಷಗಳಿಂದ ಅಸನ್ಸೋಲ್ ದುರ್ಗಾ ದೇವಸ್ಥಾನವನ್ನು ಕೋಮು ಸಾಮರಸ್ಯದ ನೆಪದಲ್ಲಿ ಮುಚ್ಚಲಾಗಿತ್ತು. ಹಿಂದೂಗಳಿಗೆ ಪೂಜೆಯ ಹಕ್ಕನ್ನು ಕಸಿದುಕೊಳ್ಳಲಾಗಿತ್ತು. ಕೋರ್ಟ್ ಆದೇಶವಿದ್ದರೂ ದೇವಾಲಯದ ಬಾಗಿಲನ್ನು ತೆಗೆಯಲು ಬಿಟ್ಟಿರಲಿಲ್ಲ. ಆದರೆ ಈಗ ಮುಚ್ಚಿದ್ದ ದೇವಸ್ಥಾನಕ್ಕೆ ಬಿಜೆಪಿ ನೂತನ ಶಾಸಕ ಕೃಷ್ಣೇಂದು ಮುಖರ್ಜಿ ಬೀಗು ತೆಗೆದು ಭೇಟಿ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಸಾರ್ವಜನಿಕರು ಈ ದೇವಾಲಯದಲ್ಲಿ ಪೂಜೆ ಆರಂಭಿಸಿದ್ದಾರೆ. ದೇವಸ್ಥಾನದ ಪ್ರಸಾದ ನಿಲಯಕ್ಕೆ ಮುಕ್ತಿ. ಮೇ ಬೀರ್ಭೂಮ್ ಜಿಲ್ಲೆಯ ರಾಂಪುರ ಹಟ್ ಎಂಬಲ್ಲಿರೋ ದೇವಸ್ಥಾನದ್ದು ಮತ್ತೊಂದು ಕಥೆ. ಇಲ್ಲಿನ ರಾಧಾ ಗೋವಿಂದ ದೇವಸ್ಥಾನದ ಪ್ರಸಾದ ತಯಾರಿಸುವ ಕೋಣೆಯನ್ನು ಟಿಎಂಸಿ ಕಾರ್ಯಕರ್ತರು ತಮ್ಮ ಕಾರ್ಯಾಲಯವನ್ನಾಗಿ ಮಾಡಿಕೊಂಡಿದ್ರು. ಇದೀಗ ಬಿಜೆಪಿ ಕಾರ್ಯಕರ್ತರು ಮತ್ತು ಸ್ಥಳೀಯ ಹಿಂದೂಗಳು ಟಿಎಂಸಿ ಬ್ಯಾನರ್, ಕುರ್ಚಿಗಳನ್ನು ಕಿತ್ತೆಸೆದು ದೇವಸ್ಥಾನವನ್ನು ಶುದ್ಧೀಕರಿಸಿದ್ದಾರೆ. ಮಾಜಿಪಾರ ಶಾಲೆಗೆ ಸಿಕ್ತು ವಿಮೋಚನೆ. ಮೇ 24 ಪರಗಣ ಜಿಲ್ಲೆಯ ಮಾಜಿಪಾರ ಅಲ್ಲಿನ ಒಂದು ಶಾಲೆಯನ್ನ ಟಿಎಂಸಿ ಗೂಂಡಾಗಳು ವಶಪಡಿಸಿಕೊಂಡಿದ್ರು. ಅದನ್ನು ತಮ್ಮ ಕಾರ್ಯಾಲಯವನ್ನಾಗಿ ಮಾಡಿಕೊಂಡಿದ್ರು. ಅಕ್ರಮ ಚಟುವಟಿಕೆಗಳಿಗೂ ಅದು ತಾಣವಾಗಿತ್ತು. ಚುನಾವಣಾ ಫಲಿತಾಂಶ ಹೊರಬರುತ್ತಲೇ ಸ್ಥಳೀಯ ಜನತೆ ಧೈರ್ಯ ತಂದುಕೊಂಡು ಆ ಶಾಲೆಯ ಬೀಗು ಒಡೆದು ಮೊಳನುಗ್ಗಿದ್ರು. ಮತ್ತೆ ಸುತ್ತಲಿನ ಮಕ್ಕಳಿಗೆ ಶಿಕ್ಷಣದ ಭಾಗ್ಯ ಕರುಣಿಸಿದ್ರು. ಕಾಡಿನ ಮಕ್ಕಳಿಗೆ ಮತ್ತೆ ಸಿಕ್ಕಿತು ವಿದ್ಯೆಯ ಭಾಗ್ಯ. ಮೇ ರಿಸಲ್ಟ್ ಬರುತ್ತಲೇ ಈ ಶಾಲೆಯ ಮುಖ್ಯಸ್ಥಗೆ ಸ್ಥಳೀಯ ಆದಿವಾಸಿಗಳ ಬೆಂಬಲ ದೊರೆತು ಎಲ್ಲರೂ ಸೇರಿ ಶಾಲೆಯ ಬೀಗು ಒಡೆದು ಒಳಬಂದರು. 2024ರಲ್ಲಿ ಟಿಎಂಸಿ ಶಾಸಕ ದಿಲೀಪ್ ಮೊಂಡಲ್ ನೇತೃತ್ವದಲ್ಲಿ ಈ ಶಾಲೆಯ ಮೇಲೆ ದಾಳಿ ನಡೆಸಲಾಗಿತ್ತು. ಸಿಸಿಟಿವಿ ಕೇಬಲ್ ಕತ್ತರಿಸಿ ಮಹಿಳೆಯರ ಮೇಲೆ ಹಲ್ಲೆ ಮಾಡಿ ಶಾಲೆಯನ್ನು ವಶಪಡಿಸಿಕೊಳ್ಳಲಾಗಿತ್ತು. ಕಂಪ್ಯೂಟರ್, ಸೋಲಾರ್ ಪ್ಯಾನೆಲ್ ಮತ್ತು ಸ್ಯಾನಿಟರಿ ಪ್ಯಾಡ್ ಯಂತ್ರಗಳನ್ನು ಲೂಟಿ ಮಾಡಲಾಗಿತ್ತು. ಬಿಜೆಪಿ ಗೆದ್ದ ನಂತರ ಗ್ರಾಮಸ್ಥರು ಬೀಗು ಮುರಿದು ಶಾಲೆಯನ್ನು ಮರಳಿ ಪಡೆದಿದ್ದಾರೆ. ಮತ್ತೆ ಓಪನ್ ಆಯಿತು ಬಡವರ ಬದುಕು. ಮೇ ಪೂರ್ವ ವರ್ಧಮಾನ್ ಜಿಲ್ಲೆಯ ಗ್ರಾಮದಲ್ಲಿ ವಿನೋದ್ ಪಟೇಲ್ ಅವರ ಪುಟ್ಟ ಪೆಟ್ಟಿಗೆ ಅಂಗಡಿ ಮತ್ತೆ ಓಪನ್ ಆಗಿದೆ.
2021ರಿಂದಲೂ ಈ ಅಂಗಡಿಯನ್ನು ತೆರೆಯಲು ಸ್ಥಳೀಯ ಟಿಎಂಸಿ ಗೂಂಡಾಗಳು ಅನುಮತಿ ಕೊಟ್ಟಿರಲಿಲ್ಲ. ಆಗ ಟಿಎಂಸಿ ಸೇರಲು ನಿರಾಕರಿಸಿದ್ದಕ್ಕೆ ಈ ಅಂಗಡಿಯನ್ನು ಟಿಎಂಸಿ ಶಾಸಕ ಖೋಕನ್ ದಾಸ್ ಬಲವಂತವಾಗಿ ಮುಚ್ಚಿಸಿದ್ದರು. ಈಗ ಅದನ್ನು ಮತ್ತೆ ತೆರೆಯಲಾಗಿದೆ. এবং আমাদের ভারতীয় জনতা পার্টি যারা কর্মীরা আছি এবং যারা সমর্থক আছে, আমরা এমন কোনো বরখাস্ত করব না যাতে অন্যজনের কষ্ট হয়। আজকে আমার এই দোকান বলো বা আমাদের অস্থায়ী অফিস ছিল, সেটা গত 5 বছর ধরে বন্ধ। ಮದ್ಯದ ಅಂಗಡಿಯಾಗಿದ್ದ ಪೆಟ್ಟಿಗೆ ಅಂಗಡಿ ಮೇ ಉತ್ತರ 24 ಪರಗಣ ಜಿಲ್ಲೆಯ ಕೊಯ್ರಾ ಕದಮ್ಗಾಚಿ ಸ್ಟೇಷನ್ನಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಮದ್ಯದಂಗಡಿಯಾಗಿದ್ದ ಅಂಗಡಿ ಮತ್ತೆ ಪೆಟ್ಟಿಗೆ ಅಂಗಡಿಯಾಗಿ ಮಾರ್ಪಟ್ಟಿದೆ. ಮೃತ ಬಿಜೆಪಿ ಕಾರ್ಯಕರ್ತನ ಅಂಗಡಿಯನ್ನು ಟಿಎಂಸಿ ಗೂಂಡಾಗಳು ಮದ್ಯದಂಗಡಿಯನ್ನಾಗಿ ಮಾಡಿಕೊಂಡಿದ್ದರು. ಸಜಲ್ ಘೋಷ್ ನೇತೃತ್ವದಲ್ಲಿ ಆ ಅಂಗಡಿಯನ್ನು ವಾಪಸ್ ಪಡೆದು ಆತನ ಪತ್ನಿ ರೀನಾ ಬರುವಿ ಅವರಿಗೆ ಹಸ್ತಾಂತರಿಸಲಾಗಿದೆ. লকডাউন হলো, দোকানের কাজ হলো, তখন এই দোকানে কাজ করছিল বলে নিচে নামিয়ে দিয়েছিল। নামিয়ে দেওয়ার পরে ওরাই দোকানটা তুলে নিল। ওদের ওরাটাকে মনোর দোকান তুলে দিল। মনো কি করতো? মনো তো এমনি আমরা দেখেছি, এমনি কি কাজ করতো জানি না। কোন বাড়ির লোক? মনো কোন বাড়ির লোক? টিএমসির লোক ছিল। ಈ ಬಡ ಜೀವಗಳ ಜೀವನ ಇನ್ನು ಮುಂದೆ ಸರಾಗವಾಗಲಿದೆ. ಆದರೆ ಇಷ್ಟು ದಿನ ಇಂಥವರ ಮೇಲೆ ದಬ್ಬಾಳಿಕೆ ನಡೆಸಿದವರನ್ನು ಕಾನೂನಿನ ಕಟ್ಟಳೆಗೆ ಎಳೆದು ತರಬೇಕಿದೆ. ಇದೀಗ ಅಧಿಕಾರಕ್ಕೆ ಬಂದಿರುವ ಸುವೇಂದು ಸರ್ಕಾರ ಈ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಬಂಗಾಳದ ಸಾಮಾನ್ಯ ಜನ.